ರೋಡಲ್ಲಿ ನಿಂತ್ಕೊಂಡು ಏನು ಮಾಡ್ತಾರೆ ಇವರು? ಆ ಥರ ನಿಲ್ಬಾರ್ದು, ಯಾಕಂದರೆ ಇದು ಗಾರ್ಡ್ ಸೆಕ್ಷನ್ ಅಲ್ವಾ, ಟರ್ನಲ್ ಅಲ್ವಾ. ಸೊ ಆ ಥರ ನಿಂತರೆ ನಾರ್ಮಲ್ಗೆ ಸ್ಪೀಡ್ ಬಾರ್ ಅವರು ಕೂತ್ಕೊಂಡು ಹೋದ್ರೆ ಏನು ಮಾಡ್ತಾರೆ ಅವರು? ಜನರು ಕೂಡ ತಿಳ್ಕೋಬೇಕು. ಹಾಂ ಹಾಂ ಓ ಬರ್ಬಾಯ್ ತೂಕ ನಾನು ತೂಕ ಹಾಂ ವರ್ಕ ಅವೇನ ಬರ್ಬಾಯ್ ಬಾಯ್ ಹೌ ಸೊ ಇವಾಗ ಬಾಳೆಹೊನ್ನೂರಿಂದ ಮಂಗಳೂರು ಹೋಗ್ತಾ ಇದ್ದೀನಿ. ಸೊ ಅರೌಂಡ್ 150 ಕಿಲೋಮೀಟ್ರ್ ಇದೆ. ಸೊ ಈ ಬೇರೆ ರೋಡಲ್ಲಿ ನೋಡೋಣ, ಅದೇ ರೋಡ್ ಸಿಗುತ್ತಾ ಗೊತ್ತಿಲ್ಲ, ನೋಡೋಣ. ಈಗ ಜಸ್ಟ್ ಪೆಟ್ರೋಲ್ ಹಾಕ್ತೆ. ಸೊ ಪೆಟ್ರೋಲ್ ಆಲ್ರೆಡಿ ಇತ್ತು, ಇನ್ನೊಂದು ಸಲ ಹಾಕ್ತೆ, ಯಾಕಂದರೆ ಸೊ ಘಾಟ್ ಸೆಕ್ಷನಲ್ಲಿ ಪೆಟ್ರೋಲ್ ಎಲ್ಲ ಇರೋಲ್ಲ ಅಲ್ವಾ. ಸೊ ಅದಕ್ಕಾಗಿ ಪೆಟ್ರೋಲ್ ಹಾಕಿದೆ. ಸುಮ್ಮನೆ ಯಾಕೆ ಇದೇ ಇದೆ ಅಂತ ಅಂದ್ಕೊಂಡು ಹೋಗಿ ಮಿಡ್ಲಲ್ಲಿ ಕೈ ಕೊಟ್ಟರೆ ಕಷ್ಟ ಆಗುತ್ತಲ್ವಾ. ಸ್ವಲ್ಪ ರೋಡ್ ಇಲ್ಲಿ ಸ್ವಲ್ಪ ರೋಡು ಚೆನ್ನಾಗಿದೆ. ಬಟ್ ಸ್ವೆಟರ್ ಹಾಕಿದ್ರು ಕೂಡ ಸ್ವಲ್ಪ ಚಳಿ ಆದರೂ ಆಗುತ್ತೆ. ಈ ಸ್ವೆಟ್ರಲ್ಲೆಲ್ಲ ಚಳಿ ಆಗುತ್ತೆ, ಬಟ್ ಒಂದು ತುಂಬ ಚಳಿ ಇದು ಕಂಟ್ರೋಲ್ ಮಾಡುತ್ತೆ ಅಷ್ಟೇ, ಮತ್ತೇನಿಲ್ಲ. ಸೊ ಇವತ್ತು ರೈಡ್ ಏನಿದೆ ಇಲ್ಲಿ ಎಲ್ಲಿ ಕೂಡ ನಿಲ್ಲಿಸಲ್ಲ, ಡೈರೆಕ್ಟ್ ಮಂಗಳೂರಿಗೆ 160 ಏನು ಕಿಲೋಮೀಟ್ರ್ ಇದೆ. ಸೊ ಅದು ಕಂಟಿನ್ಯೂಸ್ ಓಡ್ತೀನಿ, ಯಾಕಂದರೆ ಲೇಟ್ ಆಗುತ್ತೆ. ಸೊ ಆಲ್ರೆಡಿ ನಾನು 7 ಕಾಲಾಗಿದೆ ಓಡುವಾಗ. ಒಂದು 10:30 ಒಳಗೆ ರೀಚ್ ಆಗ್ಬೇಕು ನಾನು. ಮಂಗಳೂರು ಇಲ್ಲಿಂದ 144 ಇದೆ. ಸೊ 140 ಅಂದರೆ ಇಲ್ಲಿ ಆಲ್ಮೋಸ್ಟ್ ಹೊಡಿಬೋದು. ಸ್ಟ್ರೈಟ್ ಆದರೆ 2 ಅವರ್ಸಲ್ಲಿ ರೀಚ್ ಆಗ್ಬೋದು. ಸೊ ಬಟ್ ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಸಾಲ್ಟ್ ಕೂಡ ಒಂದು 1 ಅವರ್ ಬಿಡೋಣ, 3 ಗಂಟೆ 3 ಅವರ್ ಬೇಕಾಗುತ್ತೆ. ಸರಿ ಆಗುತ್ತೆ, 10-10:30. ಚಳಿ ಬೇರೆ ಆಗ್ತಾ ಇದೆ, ಅಂದರೆ ಇಲ್ಲೆಲ್ಲ ಚಳಿ ಜಾಸ್ತಿ, ಅಂದರೆ ಕಾಫಿ ತೋಟ ಘಾಟ್ ಅಲ್ವಾ. ಸೊ ಕಾಮನ್ ಬಲೆ ಇಲ್ಲಿ ಲೈಫ್ ಮಾತ್ರ ಆರಾಮ್. ಮಂಗಳೂರಾದರೆ ಅದು ಕೋಲ್ಡ್ ಕಡಿಮೆ, ಅಂದರೆ ನನ್ನ ಮನೆ ಹತ್ರ ಇದೆ. ಸೊ ಸಿಟಿ ಹತ್ರ ಬಿಸಿಲು ಜಾಸ್ತಿ. ಸೊ ಬೆಳಿಗ್ಗೆ ಕೂಡ ಅಷ್ಟು ಚಳಿ ಇರಲ್ಲ. ಇವಾಗಿರುತ್ತೆ. ಸೊ ನಾರ್ಮಲ್ ಡೇಸಲ್ಲಿ ಚಳಿ ಎಲ್ಲ ಕಡಿಮೆ. ಸೊ ಮಳೆ ಬಂದರೂ ಕೂಡ ಅಷ್ಟು ಇರಲ್ಲ ಚಳಿ. ಸ್ಟ್ರೈಟ್ ಇರೋಲ್ಲ, ಸ್ವಲ್ಪ ಸ್ಪೀಡ್ ಹೋಗೋಣ.
ಒಳ್ಳೆ ವೆದರ್ ಮಾತ್ರ. ಸೊ ಇವಾಗ ಏನಿದೆ, ಇವಾಗ ಎಡಿ ಬೈಕ್ಸ್ ಎಲ್ಲ ಜಾಸ್ತಿ ಆಗ್ತದೆ. ಯಾಕಂದರೆ ಮೇಯ್ನಾಗಿ ರೋಡು. ಸೊ ಯಾವಾಗ ಒಂದು ದೊಡ್ಡ ಗುರಿ ಇರ್ತಂತ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಎಡಿ ಬೈಕ್ಸ್ ಎಲ್ಲ ಜಾಸ್ತಿ. ಯಾಕಂದರೆ ಸೊ ಅದಕ್ಕೆ ಅಂತ ಬೈಕ್ ಇರೋದಲ್ವಾ. ಸೊ ಅದಿಡಿ ಆಫ್ ರೋಡ್ಗೆಲ್ಲ ಇವಾಗ ರೋಡ್ ಕಂಡೀಷನ್ ಎಲ್ಲ ಆಫ್ ರೋಡ್ ಥರನೇ ಇದೆ. ಸೊ ಇದೆಲ್ಲ ಹೋದರೆ ಸೋಕಪ್ ಏನೋ ಅದಕ್ಕೆಲ್ಲ ಪೆಟ್ಟು ಬೀಳೋ ಚಾನ್ಸಸ್ ತುಂಬ ಇದೆ. ಸ್ಪೋರ್ಟ್ಸ್ ಬೈಕೆಲ್ಲ ಈ ರೋಡ್ಗೆ ಸೂಟ್ ಆಗಲ್ಲ. ಯಾಕಂದರೆ ಇದು ನೋಡಿ ಆ ಥರ ಇದೆ ಗುಂಡಿ. ಸೊ ಇಲ್ಲಿ ಅಲ್ಲ, ಎಲ್ಲ ಊರಲ್ಲಿ ಕೂಡ ಕಾಮನ್. ಸೊ ಕೆಲವು ಊರಲ್ಲೆಲ್ಲ ಚೆನ್ನಾಗಿರುತ್ತೆ ರೋಡು. ಇಲ್ಲಿ ಓಕೆ ಚೆನ್ನಾಗಿದೆ, ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಗುಂಡಿ ಇದೆ ಅಷ್ಟೇ ಬಿಟ್ಟರೆ ಮತ್ತೆಲ್ಲ ರೋಡೆಲ್ಲ ಚೆನ್ನಾಗಿದೆ. ನೀವು ನೋಡ್ಬೋದು ವಿಡಿಯೋದಲ್ಲಿ. ಇನ್ನೇ ಮಾತಾಡುವಾಗ ಒಂದು ಕೇಳುವಂಗಾಯಿತು. ಸೊ ಒಮ್ಮೆ ರೋಡ್ ಮಾಡಿದ್ರೆ 5 years ತನಕ ರೋಡ್ ಮಾಡಲ್ಲ ಅಂತೆ. ಅದು ಹೌದಾ ಅಲ್ವಾ ಅಂತ ಗೊತ್ತಿಲ್ಲ ನನಗೆ. ಸೊ 5 years ತನಕ ರೋಡು ಇವಾಗ ಇದು ತೆಗೆದು ಸೊ ಹೊಸ ರೋಡ್ ಹಾಕ್ತಾರಲ್ವ. ಸೊ ನೆಕ್ಸ್ಟ್ ಹಾಕ್ಬೇಕಂದ್ರೆ 5 years ತನಕ ಮುಟ್ಟಂಗಿಲ್ಲ ಅಂತೆ. ಸೊ ಅದು ಹೌದಾ ಅಲ್ವ ಅಂತ ಗೊತ್ತಿಲ್ಲ ನನಗೆ. ಇವಾಗ ಹಾಕೋ ರೋಡ್ 1 year ಕೂಡ ಬರಲ್ಲ ಗುರು. ಮತ್ತು 5 years ತನಕ ಹಾಕದಿದ್ರೆ ಯಾವ ಥರ ಆಗ್ಬೋದು. ಹೇಳೋಕ್ಕೆ ನಾವು ಹೇಳ್ತೀವಿ ಟ್ರಕ್ ಹೋಗಿ ಆದದ್ದು ಅದು ಹೋಗಿ ಈ ಥರ ಆದದ್ದು. ಬಟ್ ಯಾವುದೇ ಹೋದ್ರೂ ಕೂಡ ರೋಡೇ ಅಲ್ವಾ. ಸೊ ಯಾವ ಗಾಡಿ ಹೋದ್ರೂ ಕೂಡ ನೋಡಿ. ಸೊ ಬೆಟ್ಟ ನೋಡಿ ಗುರು, ಬೆಟ್ಟ ಜಯಪುರ. ಸೊ ಬರುವಾಗ ಶೃಂಗೇರಿ ಆ ಕಡೆಯಿಂದ ಬಂದೆ. ಇವಾಗ ಹೋಗುವಾಗ ನಾರ್ಮಲ್ ಆಗಿ ಹೋಗ್ತೇನೆ. ಕೆಲವು ಗಾಡಿ ಎಲ್ಲ ಟ್ರಕ್ ಎಲ್ಲ ರಾಂಗ್ ವೇಲಿ ಕಾರ್ ಸೆಕ್ಷನ್ ಬರೋದು ಕಾಮನ್. ಯಾಕಂದರೆ ಟರ್ನಲ್ಲೇ ಸಿಗುತ್ತಲ್ವ. ಸೊ ಅದಕ್ಕೆ ಅವ್ರು ಕೂಡ ಏನು ಮಾಡೋಕ್ಕಾಗಲ್ಲ. ರೈಟ್ ವೇ ಅಲ್ಲಿ ಬಂದರೆ ಸೊ ಏನಾದರೂ ಇನ್ ಕೇಸ್ ಸ್ವಲ್ಪ ಅದು ಕೂಡ ನಿಲ್ಲಿಸಿದ್ರೆ ಮತ್ತೆ ಹೋಗೋಕ್ಕೆ ಇನ್ನೊಂದು ಸಲ ದಮ್ ಬೇಕಾಗುತ್ತಲ್ವ. ಸೊ ಒಮ್ಮೆಲೆ ಸ್ಟ್ರೆಚ್ ತಗೊಳ್ತಾರೆ. ಸೊ ಅದೆಲ್ಲ ಬರುವಾಗ ನಾವು ಕೇರ್ಫುಲ್ ಆಗಿರಬೇಕು. ಹತ್ತುವರೆ ಅಂತ ಹೇಳ್ತಾ ಇದ್ದೆ. ನಾನು ಸ್ವಲ್ಪ ಬೇಗ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಬೇಗ ಹೋಗೋಕ್ಕೆ ಕೂಡ ಕಷ್ಟ. ಯಾಕಂದರೆ ಸೊ ಇದು ಲೊಕೇಶನ್ ಏನಿದೆ ಇವಾಗ ಕರೆಂಟ್ ಯಾವ ಥರ ರೋಡ್ ಅಂದರೆ ಟ್ರಾಫಿಕ್ ಅಲ್ಲ ಇವಾಗ. ಸೊ ರೀಸೆಂಟಾಗಿ ಯಾವ ಥರ ಸಿಚುವೇಶನ್ ಇದೆ ಅದು ಇರುತ್ತೆ. ಸೊ ನೆಕ್ಸ್ಟು ಅಂದರೆ 9 ಗಂಟೆ ನಂತರ ಇವಾಗ ಮಂಗಳೂರು ಟ್ರಾಫಿಕ್ಕು ಅದೆಲ್ಲ ಯಾವ ಥರ ಅಂತ ತೋರಿಸ್ತಾರೆ. ಮಂಗಳೂರು ಟ್ರಾಫಿಕ್ ಅಷ್ಟು ಇರಲ್ಲ. ಒಂದು ಹಬ್ಬ ಅಂದರೆ 5 minutes ಲೇಟ್ ಆಗ್ಬೋದು ಅಷ್ಟೇ, ಮತ್ತೇನು ಅಷ್ಟು ಇದಾಗಲ್ಲ. ಸೊ ಈ ಕಡೆ ಬೆಂಗಳೂರು ಕಡೆ ಹೋದರೆ ಲೇಟ್ ಆಗುತ್ತೆ. ಅಲ್ಲಿಂದ ಬರೋದಾದರೆ ಬೇಗ ಹೊರಡಿದ್ರೆ ಸೊ ಟ್ರಾಫಿಕ್ ಅಷ್ಟು ಇರಲ್ಲ. ಇಲ್ಲಿಂದ ಹೋಗೋದಾದರೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಆ್ಯಸ್ ಯೂಶುವಲ್ ಅಂದರೆ ಇವಾಗ ಹೇಳೋದಂದರೆ ಸೊ ಎಲ್ಲಾದರೂ ಹೋಗ್ಬೇಕಂದ್ರೆ ಬೆಳಿಗ್ಗೆ ಹೋಗಿದ್ರೆ ಬೆಟರ್. ಯಾಕಂದರೆ ಬೈಕಲ್ಲಿ ಹೆಂಗೆ ಗೊತ್ತಾ ಇವಾಗ ಸೊ ನಾರ್ಮಲ್ ಇವಾಗ ಕೂಲ್ ಆ್ಯಂಡ್ ಎಲ್ಲ ಇದೆಯಲ್ವಾ ಬೈಕಲ್ಲಿ. ಸೊ ನಾರ್ಮಲ್ ಗಾಡಿ ಅಂದರೆ ಏರ್ ಕೂಲರ್ ಇತ್ತಲ್ವ. ಸೊ ನಾರ್ಮಲ್ ಬೈಕ್ ಇರುತ್ತಲ್ವ. ಸೊ ಎಕ್ಸಾಂಪಲ್ ಆಗಿ ನನ್ನ ಬೈಕೆ ತಗೊಳ್ಳಿ. ಇದರಲ್ಲೆಲ್ಲ ಬೇಗ ಹೊರಡಿದ್ರೆ ಸ್ವಲ್ಪ
ಅಷ್ಟು ಹೀಟ್ ಆಗೋ ಚಾನ್ಸಸ್ ಕಡಿಮೆ. ಅಂದರೆ ಇಂಜಿನ್ ಸ್ವಲ್ಪ ಹೀಟ್ ಆಗೋದು ಸ್ವಲ್ಪ ಆಗುತ್ತೆ. ಸೊ ಮಧ್ಯಾಹ್ನ ಹೊತ್ತು ಏನಾದರೂ ಹೊರಡಿದ್ರೆ ಸೊ ಬಿಸಿಲಿ ಕೂಡ ಹೀಟ್ ಆಗುತ್ತೆ, ಹೋಗೋ ಇದಕ್ಕೆ ಕೂಡ ಇಂಜಿನ್ ಹೀಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕಾಗಿ ಬೆಳಿಗ್ಗೆ ಹೊರಡಿದ್ರೆ ಬೆಟರು. ಸೊ ಈಗ ಕೋಲ್ಡ್ ಇದೆಯಲ್ವಾ, ಸೊ ಅಲ್ಲಿಂದ ಕೋಲ್ಡ್ ಗಾಳಿ ತಗೊಂಡು ಸ್ವಲ್ಪ ಕೂಲ್ ಆಗುತ್ತೆ. ಇಲ್ಲಾಂದರೆ ಹೀಟಲ್ಲಿ ಹೋಗ್ತದೆ, ಬಟ್ ಅದು ಕೂಡ ಒಂಥರ ಹಿಂಸೆ ಆಗುತ್ತಲ್ವ. ಅದಕ್ಕಾಗಿ ನಾನು ಆಲ್ಮೋಸ್ಟ್ ಬೆಳಿಗ್ಗೆ ಹೊರಡೋದು. ಸೊ ಬೆಂಗಳೂರಿಂದ ಬರುವಾಗ ಕೂಡ ಹಂಗೆ 3 ಗಂಟೆ 2 ಗಂಟೆ ಹೊರಡಿ ಬರ್ತೀನಿ ನಾನು. ಯಾಕಂದರೆ ಹೈವೇಲೆಲ್ಲ ಬಿಸಿಲು ಬಂದರೆ ಸೊ ಡೈರೆಕ್ಟಾಗಿ ನಮ್ಮ ಮೇಲೆ ಬೀಳುತ್ತಲ್ವ. ಏನಾಯಿತು? ಸೊ ಅದಕ್ಕಾಗಿ ಬೆಳಿಗ್ಗೆ ಹೊರಡಿದ್ರೆ ಬೆಟರು. ರೋಡಲ್ಲಿ ನಿಂತ್ಕೊಂಡು ಏನು ಮಾಡ್ತಾರೆ ಇವರು? ಆ ಥರ ನಿಲ್ಬಾರ್ದು. ಯಾಕಂದರೆ ಇದು ಗಾರ್ಡ್ ಸೆಕ್ಷನ್ ಅಲ್ವಾ, ಟರ್ನಲ್ ಅಲ್ವಾ. ಸೊ ಆ ಥರ ನಿಂತರೆ ನಾರ್ಮಲ್ಗೆ ಸ್ಪೀಡ್ ಬಾರೋರು ಕೂತ್ಕೊಂಡು ಹೋದ್ರೆ ಏನು ಮಾಡ್ತಾರೆ ಇವರು? ಜನರು ಕೂಡ ತಿಳ್ಕೋಬೇಕು. ಅಂದರೆ ಸಾಮಾನ್ಯ ಇದು ರೋಡಲ್ಲೆಲ್ಲ ಸೊ ಕೇರ್ಫುಲ್ ಆಗಿರಬೇಕು. ಮಿಡ್ಲಲ್ಲಿ ನಿಂತರೆ ಏನಾಗುತ್ತೆ? ಸೊ ನಮ್ಗೆ ಅದರಲ್ಲಿ ಕಾಣುತ್ತೆ. ಇನ್ ಕೇಸ್ ಈ ಕಡೆಯಿಂದ ಬರೋರು ಕಾಣಲ್ಲ, ಟರ್ನ ಅಲ್ವಾ. ಹೈವೇಲಾದರೂ ಓಕೆ ನೋಡ್ಬೋದು. ಸೊ ಈ ಥರ ಟರ್ನಲ್ಲೆಲ್ಲ ಕಷ್ಟ. ಬೋರ್ಡ್ ಹಾಕ್ತಾರೆ ಫೋಟೋ ಎಲ್ಲ ಹೋಗ್ಬೇಕು ಅಂತ, ಬಟ್ ಕೆಲವು ಕೆಲಸಕ್ಕೆ ಹೋಗೋರು ಅಥವಾ ನಾರ್ಮಲಾಗಿ ಏನಾದರೂ ಅರ್ಜೆಂಟ್ ಇರೋರು ಸೊ ಫೋಟೋಯಲ್ಲಿ ಹೋಗ್ತಾರಂತ ಏನು ಗ್ಯಾರಂಟಿ? ಸೊ ನೋಡಿ, ನಾನೇ ಇವಾಗ 60 ಅಲ್ಲಿ ಹೋಗ್ತಾ ಇದ್ದೀನಿ. 60, 64 ಅದೆಲ್ಲ ಬರ್ತಾ ಇದೆ. ಮೀಟಲ್ಲಿ ಕಾಣಿಸಲ್ಲ. ಸೊ ಅದೇ 64, 65 ಎಲ್ಲ ಹೋಗ್ತಾ ಇದ್ದೀನಿ. ಸೊ 40ಗಿಂತ ಜಾಸ್ತಿ. ಅದರ ಮಿಡ್ಲಲ್ಲಿ ಸೊ ಈ ಥರ ನಿಂತ್ಕೊಂಡ್ರೆ ಏನು ಕತೆ? ಸೊ ಜಯಪುರ ಬಂತು. ಸೊ ಇಲ್ಲಿಂದ ಕ್ರಾಸ್ ತೊಗೊಳ್ಬೇಕು ಅನಿಸುತ್ತೆ. ಹೌದು. ಸೊ ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು. ಲೆಫ್ಟಿಂದ ಸೀದಾ ಕೆಳಗೆ ಹೋಗ್ತೀವಿ. ಎಲ್ಲಿ ಗೊತ್ತಾ, ಸ್ವಲ್ಪ ಮುಂದೆ ಬರುತ್ತೆ. ಓಕೆ, ಇಲ್ಲಿ ಕೂಡ ಇಂಡಿಯನ್ ಆಯಿಲ್ ಇದೆ, ತೊಂದರೆ ಇಲ್ಲ. ಹಾಕಿಸಿದ್ದೀನಿ ಸಾಕು. ಮಂಗಳೂರಿಗೆ ಮೊದಲೇ ಹಾಕ್ಸಿದ್ದೆ. ಅಂದರೆ 900 ರೂಪಾಯಿ, 1000 ಚಿಲ್ಲರೇನೋ ಪೆಟ್ರೋಲ್ ಇತ್ತು. ಸಾಕಾಗುತ್ತೆ ಅನಿಸುತ್ತೆ. ಬಟ್ ಏನು ನೋಡೋದು, ಏನು ಮಾಡೋದು, ಸ್ವಲ್ಪ ಎಕ್ಸ್ಟ್ರಾನೇ ಇರಲಿ. ಸೊ ಇಲ್ಲಿಂದ ಕೆಳಗೆ ಹೋಗ್ತೀವಿ ನಾವು. ಆಮೇಲೆ ಫುಲ್ಲು ಘಾಟ್ ಸೆಕ್ಷನ್ನು ನೋಡಿ. ಶೃಂಗೇರಿ ರೋಡಲ್ಲೇ ಹೋಗ್ತಾ ಇದ್ದೀವಿ ನಾವು ಇವಾಗ. ಸೊ ಸ್ಟ್ರೈಟ್ ಹೋಗಿದ್ರೆ ಕೊಪ್ಪ ಹೋಗಿ ಬಂದರೆ ಲೇಟ್ ಆಗುತ್ತೆ ನೋಡಿ. ಓಕೆ, ಬಾಯ್ ಬಾಯ್ ಬಾಳೆಹೊನ್ನೂರು. ನೆಕ್ಸ್ಟು ಸಿ ಯು ನೆಕ್ಸ್ಟ್ ಟೈಮ್.